ಮನೆಯಲ್ಲಿ ಯಾವುದೇ ದೇವರು ಅಥವಾ ದೇವತೆಯ ಪ್ರತಿಮೆಯನ್ನು ತರುವಾಗ ಮತ್ತು ಅದನ್ನು ಸ್ಥಾಪಿಸುವಾಗ ಕೆಲವೊಂದು ನಿಯಮಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಎಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಲಕ್ಷ್ಮೀದೇವಿಯ ಯಾವ ರೀತಿಯ ವಿಗ್ರಹ ಮನೆಯಲ್ಲಿದ್ದರೆ ಒಳ್ಳೆಯದು ನೋಡೋಣ. ದೇವರು ಮತ್ತು ದೇವತೆಗಳ ವಿಗ್ರಹವನ್ನು ಪೂಜೆಗಾಗಿ ಮನೆಯಲ್ಲಿ ಇಡಲಾಗುತ್ತೆ. ಮನೆಯಲ್ಲಿ ಯಾವುದೇ ದೇವರು ಅಥವಾ ದೇವತೆಯ ಪ್ರತಿಮೆಯನ್ನು ತರುವಾಗ ಮತ್ತು ಅದನ್ನು ಸ್ಥಾಪಿಸುವಾಗ ಯಾವ ನಿಯಮಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಬೇಕು ಅನ್ನೋದನ್ನು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಇದಲ್ಲದೆ ಮನೆಯಲ್ಲಿ ದೇವರ ಎಂತಹ ವಿಗ್ರಹಗಳನ್ನು ಇಡಬೇಕು ಅನ್ನೋದನ್ನು ಸಹ ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲು ಹೆಚ್ಚಾಗಿ ನಾವು ಲಕ್ಷ್ಮೀ ದೇವರ ವಿಗ್ರಹ ಅಥವಾ ಫೋಟೋ ಮನೆಯಲ್ಲಿಡ್ತೀವಿ ಅಲ್ವಾ? ಆದರೆ ಜನರು ತಮ್ಮ ಮನೆಗಳಲ್ಲಿ ನಿಂತಿರುವ ದೇವರ ವಿಗ್ರಹವನ್ನು ಇಡ್ತಾರೆ. ನಿಂತಿರುವ ವಿಗ್ರಹವನ್ನು ಮನೆಯಲ್ಲಿ ಸ್ಥಾಪಿಸಬಾರದು ಎಂದು ಧರ್ಮಗ್ರಂಥಗಳಲ್ಲಿ ಹೇಳಲಾಗಿದೆ. ವಿಶೇಷವಾಗಿ ನೀವು ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಮನೆಗೆ ತರುತ್ತಿದ್ದರೆ ನಿಂತಿರುವ ಭಂಗಿಯಲ್ಲಿರೋ ಪ್ರತಿಮೆಯನ್ನು ಅಥವಾ ಫೋಟೋವನ್ನು ಆಯ್ಕೆ ಮಾಡುವುದನ್ನು ತಪ್ಪಿಸಿ. ಯಾಕೆ ಲಕ್ಷ್ಮೀ ದೇವಿಯ ನಿಂತಿರುವ ವಿಗ್ರಹ ಇಡಬಾರದು ಅನ್ನೋದನ್ನು ಸಂಪೂರ್ಣವಾಗಿ ತಿಳಿಯೋಣ. ನಿಂತಿರುವ ಲಕ್ಷ್ಮೀ ದೇವಿಯ ಪ್ರತಿಮೆ ಮನೆಗೆ ತಂದರೆ ಏನಾಗುತ್ತೆ ಗೊತ್ತಾ? ಲಕ್ಷ್ಮೀ ದೇವಿಯ ಸ್ವಭಾವವು ಚಂಚಲವಾಗಿದೆ ಎಂದು ಧರ್ಮಗ್ರಂಥಗಳು ಹೇಳುತ್ತೆ. ಲಕ್ಷ್ಮೀ ದೇವಿಯು ಯಾವುದೇ ಒಂದು ಸ್ಥಳದಲ್ಲಿ ದೀರ್ಘಕಾಲ ಉಳಿಯುವುದಿಲ್ಲ. ಹೀಗಿರುವಾಗ ನಿಂತಿರುವ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋ ಅಂದರೆ ಆಕೆಯಲ್ಲಿ ಹೆಚ್ಚು ಹೊತ್ತು ಉಳಿಯುವುದಿಲ್ಲ ಎನ್ನುವುದನ್ನು ಸೂಚಿಸುತ್ತದೆ. ನಿಂತಿರುವ ಭಂಗಿಯಲ್ಲಿರುವ ಲಕ್ಷ್ಮೀ ದೇವಿಯ ಪ್ರತಿಮೆಯನ್ನು ಆಕೆಯ ಚಂಚಲತೆಯನ್ನು ಸೂಚಿಸುತ್ತದೆ. ಅಲ್ಲದೆ ಆಕೆ ಬೇಗ ಮನೆಯಿಂದ ಹೊರ ಹೋಗುತ್ತಾಳೆ ಎನ್ನುವುದನ್ನು ಇದು ಹೇಳುತ್ತೆ. ಹಾಗಾಗಿ ತಪ್ಪಿಯೂ ನಿಂತಿರುವ ಭಂಗಿಯಲ್ಲಿರುವ ಲಕ್ಷ್ಮೀ ದೇವಿಯ ವಿಗ್ರಹ ಮನೆಗೆ ತರೋದೇ ಬೇಡ. ಲಕ್ಷ್ಮೀ ದೇವಿಯ ಪ್ರತಿಮೆ ನಿಂತಿರುವ ಭಂಗಿಯಲ್ಲಿದ್ದರೆ ಸಂಪತ್ತು ಮನೆಯಲ್ಲಿ ಎಂದಿಗೂ ಉಳಿಯುವುದಿಲ್ಲ ಅನ್ನೋದನ್ನು ಇದು ಸೂಚಿಸುತ್ತದೆ. ಮನೆಗೆ ಎಷ್ಟು ಬೇಗ ಹಣ ಬರುತ್ತದೆಯೋ ಅಷ್ಟು ಬೇಗ ಹೋಗುತ್ತದೆ. ಹಾಗಾಗಿ ಈ ಭಂಗಿಯಲ್ಲಿರುವ ಲಕ್ಷ್ಮೀ ದೇವಿಯ ಪ್ರತಿಮೆಯನ್ನು ಮನೆಗೆ ತರಲೇಬಾರದು. ಇನ್ನು ನಿಂತಿರುವ ಭಂಗಿಯ ಲಕ್ಷ್ಮೀ ದೇವಿಯ ಫೋಟೋ ಇದ್ದರೆ ಸಮಸ್ಯೆಗಳೇ ಹೆಚ್ಚು. ಮನೆಯಲ್ಲಿ ಪದೇ ಪದೇ ಹೆಚ್ಚು ಖರ್ಚು ವೆಚ್ಚ ಆಗುತ್ತೆ ಮತ್ತು ಹಣದ ಕೊರತೆಯು ನಿಮ್ಮನ್ನು ಕಾಲಕಾಲಕ್ಕೆ ಕಾಡುತ್ತದೆ. ಹಾಗಾಗಿ ಯಾವಾಗಲೂ ಕುಳಿತಿರುವ ಲಕ್ಷ್ಮೀ ದೇವಿಯ ಪ್ರತಿಮೆಯನ್ನು ತರಬೇಕು. ಕಮಲದ ಮೇಲೆ ಕುಳಿತಿರುವ ಲಕ್ಷ್ಮೀ ದೇವಿಯ ಪ್ರತಿಮೆಯು ತಾಯಿ ಲಕ್ಷ್ಮಿ ಮನೆಯಲ್ಲಿ ಶಾಶ್ವತ ನಿವಾಸವನ್ನು ಹೊಂದಿದ್ದಾಳೆ ಮತ್ತು ಅವಳ ಕೃಪೆ ನಿಮ್ಮ ಮೇಲೆ ಉಳಿದಿದೆ ಅನ್ನೋದನ್ನು ಸೂಚಿಸುತ್ತದೆ. ಕುಳಿತಿರುವ ಲಕ್ಷ್ಮೀ ದೇವಿಯ ಪ್ರತಿಮೆಯು ಸಂತೋಷ ಮತ್ತು ಸಮೃದ್ಧಿಯ ಸಂಕೇತ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.